ಒಂದು ನಿಮಿಷ ಚಂದ್ರಶೇಖರ್, ವಾಪಸ್ ಬರ್ತೀನಿ. ವರದಿಯಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗಿಲ್ಲ ಅಂತ ಸಂಪುಟ ಸಭೆ ಆರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಏನಾದರೂ ಅನ್ಯಾಯ ಆಗಿದ್ದರೆ ಅದನ್ನ ಸರಿಪಡಿಸೋಣ ಅಂತ ಹೇಳಿರೋದು. ಎಲ್ಲಾ ಸಚಿವರು ಅಭಿಪ್ರಾಯ ಮುಕ್ತವಾಗಿ ಹಂಚಿಕೊಳ್ಳಿ. ಈ ಬಗ್ಗೆ ವರದಿಯಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗಿಲ್ಲ. ಇನ್ ಕೇಸ್ ಅನ್ಯಾಯ ಆಗಿದೆ ಅಂತ ಅನಿಸಿದ್ರೆ ಅದನ್ನ ಸರಿಪಡಿಸೋಣ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸಚಿವರು ಮುಂದೆ ಹೇಳಿದ್ದಾರೆ. ಮುಕ್ತವಾಗಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಈ ಒಂದು ವರದಿಯ ವಿಚಾರವಾಗಿ. ಇಲ್ಲಿ ಏನಾದರೂ ದೋಷ ಇದ್ರೆ ಅಥವಾ ನಿಮ್ಮ ಆರೋಪ ಏನಾದರೂ ಇದ್ರೆ, ಈ ರೀತಿ ಸರಿ ಹೋಗಬೇಕು ಅನ್ನುವಂತಹ ಸಲಹೆಗಳಿದ್ರೆ ಎಲ್ಲವನ್ನೂ ಕೂಡ ಮುಕ್ತವಾಗಿ ಮಾತಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸಚಿವರಿಗೆ ಹೇಳಿದ್ದಾರೆ. ಸಚಿವ ಸಂಪುಟ ಸಭೆ ಆರಂಭ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರು ಮೊದಲು ಮಾತಾಡಿದ್ದು, ಯಾರಿಗೂ ಕೂಡ ಅನ್ಯಾಯ ಆಗಿಲ್ಲ, ಆ ರೀತಿ ಅನ್ಯಾಯ ಆಗಿದೆ ಅಂತಂದ್ರೆ ಅದನ್ನ ಸರಿ ಮಾಡೋಣ, ಏನೇ ಅಭಿಪ್ರಾಯ ಇದ್ರೂ ಕೂಡ ಮುಕ್ತವಾಗಿ ಹಂಚಿಕೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸಚಿವರಿಗೆ ಹೇಳಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ಚಂದ್ರಶೇಖರ್ ಈಗಾಗಲೇ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ನಿಜಕ್ಕೂ ಒಂದು ಒಳ್ಳೆ ಅವಕಾಶ ಅಂತ ಹೇಳಬಹುದು. ಎಲ್ಲಾ ಸಚಿವರುಗಳು ಈಗಾಗಲೇ ಹೊರಗಡೆ ತಮ್ಮ ತಮ್ಮ ಸಮುದಾಯದವರನ್ನ ಕಟ್ಟಿಕೊಂಡು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ರೆಡ್ಡಿ ಸಮುದಾಯದ ರಾಮಲಿಂಗಾರೆಡ್ಡಿ ಅವರು, ಈ ಕಡೆ ಒಕ್ಕಲಿಗ ಸಮುದಾಯದವರು, ಈ ಕಡೆ ವೀರಶೈವ ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸುವಂತಹ ಅನೇಕ ಸಚಿವರು, ಎಂಬಿ ಪಾಟೀಲ್ ಅವರ ಮನೆಯಲ್ಲೂ ಕೂಡ ಮೀಟಿಂಗ್ ಆಯಿತು. ಈಗ ಕ್ಯಾಬಿನೆಟ್ನಲ್ಲಿ ಎಲ್ಲಾ ವಿಚಾರಗಳನ್ನ ಇಡೋದಕ್ಕೆ ಒಂದು ಒಳ್ಳೆ ಅವಕಾಶ. ಸೊ ಅನ್ಕೊಂಡ ರೀತಿಯಲ್ಲಿ ಎಲ್ಲರೂ ಅವರವರ ಅಭಿಪ್ರಾಯವನ್ನ ಹಂಚಿಕೊಂಡು ಈ ಒಂದು ವರದಿಗೆ ವಿರೋಧವನ್ನ ವ್ಯಕ್ತಪಡಿಸಬಹುದಾ? ಶ್ರೀಪದ್ ಪಾಟೀಲ್, ಖಂಡಿತವಾಗ್ಲು ಕಾಂತರಾಜ್ ವರದಿ ಏನು ಆಯೋಗದ ವರದಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಎಲ್ಲಾ ಸಚಿವರಿಗೂ ಕೂಡ ಏನು ಪ್ರಮುಖ ಕಡತವ ಇತ್ತು ಆ ಎಲ್ಲವನ್ನು ಕೂಡ ಕಳಿಸಲಾಗಿತ್ತು. ಅದನ್ನ ಈಗಾಗಲೇ ಅಧ್ಯಯನವನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಈ ಮೊದಲು ಕಾಂತರಾಜ್ ಆಯೋಗದ ವರದಿ ಲೀಕ್ ಆಗಿದೆ ಅಥವಾ ಅದರಲ್ಲಿ ಒಂದಷ್ಟು ಜಾತಿವಾರು ಲೆಕ್ಕಾಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಕೂಡ ಪ್ರಸ್ತಾಪಕ್ಕೆ ಮುನ್ನೆಲೆಗೆ ಬಂದಿತ್ತು. ಆದ್ರೆ ಬಹಳ ಪ್ರಮುಖವಾಗಿ ಸ್ಪಷ್ಟವಾಗಿ ಈಗ ಕಾಂತರಾಜ್ ಆಯೋಗದ ವರದಿ ಸಚಿವ ಸಂಪುಟ ಸಭೆಯಲ್ಲಿ ಕಳೆದ ವಾರ ಮಂಡನೆ ಆಯಿತು. ಅದಾದ ಬಳಿಕ ಸಿಎಂ ಅವರೇ ಸ್ವತಃ ಎಲ್ಲರಿಗೂ ಕೂಡ ಕಾಪಿಯನ್ನ ಕಳಿಸ್ತೀವಿ, ಅಧ್ಯಯನ ಮಾಡ್ಕೊಂಡ್ ಬನ್ನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹೀಗಾಗಿ ಆ ಅಧ್ಯಯನದ ನಂತರವೂ ಕೂಡ ಒಂದಷ್ಟು ಬಹಳಷ್ಟು ವಿರೋಧ ವ್ಯಕ್ತವಾಗಿದೆ. ಅದರಲ್ಲಿ ಪ್ರಮುಖವಾಗಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಎಂದೂ ಕೂಡ ಮಾತಾಡಿರಲಿಲ್ಲ. ಅವರು ಬಹಳ ಸ್ಪಷ್ಟವಾಗಿ ಈಗ ವಿರೋಧವನ್ನು ಮಾಡಿದ್ದಾರೆ. ನಮ್ಮ ಸಮುದಾಯದ ಜಾತಿವಾರು ಲೆಕ್ಕ ನೋಡೋದಾದ್ರೆ ಬಹಳಷ್ಟು ಹೆಚ್ಚಿಗೆ ಇತ್ತು, ಆದ್ರೆ ಆ ರೀತಿ ಆಗಿಲ್ಲ. ಹಾಗಾಗಿ ನಾವು ಮುಂದೆ ಸ್ವತಃ ನಮ್ಮ ಸಮುದಾಯದಿಂದಲೇ ಒಂದು ಅಧ್ಯಯನವನ್ನ ಮಾಡ್ತೀವಿ ಅನ್ನುವಂತ ಹೇಳಿಕೆಯನ್ನ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಅದೇ ರೀತಿಯಲ್ಲಿ ಒಕ್ಕಲಿಗ ಸಮುದಾಯವೂ ಕೂಡ ನಾವೇ ಒಂದು ಆಪ್ ಅನ್ನ ಮಾಡ್ಕೊಂಡಿದ್ದೀವಿ, ನಾವು ಕೂಡ ಒಂದು ಪ್ರತ್ಯೇಕವಾಗಿ ಒಂದು ಅಧ್ಯಯನವನ್ನ ಮಾಡಿ ನಮ್ಮ ಸಮುದಾಯ ಎಷ್ಟಿದೆ ಅನ್ನುವಂತ ಲೆಕ್ಕವನ್ನ ಕೊಡ್ತೀವಿ. ಈ ರೀತಿಯಾದಂತಹ ಚಾಲೆಂಜಸ್ ಅನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದಂಥದ್ದು. ಇದರ ನಡುವೆ ಶೋಷಿತ ಸಮುದಾಯಗಳು, ಅದು ಕುರುಬ ಸಮುದಾಯ ಇರಬಹುದು, SC ST OBC ಈ ತರ ಸಮುದಾಯಗಳು ಕೂಡ ಸಭೆಯನ್ನ ನಡೆಸಿ ಸಿಎಂ ಪರವಾಗಿ ನಿಂತಿರ್ತಕ್ಕಂಥದ್ದು ಮತ್ತು ಸರ್ಕಾರದ ಪರವಾಗಿ ನಿಂತಿರ್ತಕ್ಕಂಥದ್ದು ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾವ ಸಚಿವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅವರ ಮುತ್ತಿಗೆ ಹಾಕ್ತೀವಿ, ಗೆರವ್ ಹಾಕ್ತೀವಿ, ಮುಂದಿನ ಚುನಾವಣೆಯಲ್ಲಿ ಅವರನ್ನ ಸೋಲಿಸ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಕಡೆ ಬ್ಲಾಕ್ ಮೇಲ್ ಅನ್ನು ಕೂಡ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸಮುದಾಯಗಳನ್ನ ಓಲೈಕೆಯನ್ನ ಮಾಡುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಕಡೆ ಪಕ್ಷವ ಜೊತೆಯಲ್ಲಿ ನಿಲ್ಬೇಕಾ ಅಥವಾ ಸಮುದಾಯದ ಪರವಾಗಿ ನಿಲ್ಬೇಕಾ, ಈ ರೀತಿಯಾದಂತಹ ಗೊಂದಲದಲ್ಲಿ ಸಚಿವರು. ಮತ್ತೊಂದು ಬ್ರೇಕಿಂಗ್. ಒಂದು ನಿಮಿಷ ಚಂದ್ರಶೇಖರ್, ವಾಪಸ್ ಬರ್ತೀನಿ. ವರದಿಯಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗಿಲ್ಲ ಅಂತ ಸಂಪುಟ ಸಭೆ ಆರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಏನಾದರೂ ಅನ್ಯಾಯ ಆಗಿದ್ದರೆ ಅದನ್ನ ಸರಿಪಡಿಸೋಣ ಅಂತ ಹೇಳಿರೋದು. ಎಲ್ಲಾ ಸಚಿವರು ಅಭಿಪ್ರಾಯ ಮುಕ್ತವಾಗಿ ಹಂಚಿಕೊಳ್ಳಿ. ಈ ಬಗ್ಗೆ ವರದಿಯಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗಿಲ್ಲ. ಇನ್ ಕೇಸ್ ಅನ್ಯಾಯ ಆಗಿದೆ ಅಂತ ಅನಿಸಿದ್ರೆ ಅದನ್ನ ಸರಿಪಡಿಸೋಣ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸಚಿವರು ಮುಂದೆ ಹೇಳಿದ್ದಾರೆ. ಮುಕ್ತವಾಗಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಈ ಒಂದು ವರದಿಯ ವಿಚಾರವಾಗಿ. ಇಲ್ಲಿ ಏನಾದರೂ ದೋಷ ಇದ್ರೆ ಅಥವಾ ನಿಮ್ಮ ಆರೋಪ ಏನಾದರೂ ಇದ್ರೆ, ಈ ರೀತಿ ಸರಿ ಹೋಗಬೇಕು ಅನ್ನುವಂತಹ ಸಲಹೆಗಳಿದ್ರೆ ಎಲ್ಲವನ್ನೂ ಕೂಡ ಮುಕ್ತವಾಗಿ ಮಾತಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸಚಿವರಿಗೆ ಹೇಳಿದ್ದಾರೆ. ಸಚಿವ ಸಂಪುಟ ಸಭೆ ಆರಂಭ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರು ಮೊದಲು ಮಾತಾಡಿದ್ದು, ಯಾರಿಗೂ ಕೂಡ ಅನ್ಯಾಯ ಆಗಿಲ್ಲ, ಆ ರೀತಿ ಅನ್ಯಾಯ ಆಗಿದೆ ಅಂತಂದ್ರೆ ಅದನ್ನ ಸರಿ ಮಾಡೋಣ, ಏನೇ ಅಭಿಪ್ರಾಯ ಇದ್ರೂ ಕೂಡ ಮುಕ್ತವಾಗಿ ಹಂಚಿಕೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸಚಿವರಿಗೆ ಹೇಳಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ಚಂದ್ರಶೇಖರ್ ಈಗಾಗಲೇ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ನಿಜಕ್ಕೂ ಒಂದು ಒಳ್ಳೆ ಅವಕಾಶ ಅಂತ ಹೇಳಬಹುದು. ಎಲ್ಲಾ ಸಚಿವರುಗಳು ಈಗಾಗಲೇ ಹೊರಗಡೆ ತಮ್ಮ ತಮ್ಮ ಸಮುದಾಯದವರನ್ನ ಕಟ್ಟಿಕೊಂಡು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ರೆಡ್ಡಿ ಸಮುದಾಯದ ರಾಮಲಿಂಗಾರೆಡ್ಡಿ ಅವರು, ಈ ಕಡೆ ಒಕ್ಕಲಿಗ ಸಮುದಾಯದವರು, ಈ ಕಡೆ ವೀರಶೈವ ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸುವಂತಹ ಅನೇಕ ಸಚಿವರು, ಎಂಬಿ ಪಾಟೀಲ್ ಅವರ ಮನೆಯಲ್ಲೂ ಕೂಡ ಮೀಟಿಂಗ್ ಆಯಿತು. ಈಗ ಕ್ಯಾಬಿನೆಟ್ನಲ್ಲಿ ಎಲ್ಲಾ ವಿಚಾರಗಳನ್ನ ಇಡೋದಕ್ಕೆ ಒಂದು ಒಳ್ಳೆ ಅವಕಾಶ.
ಸೊ ಅನ್ಕೊಂಡ ರೀತಿಯಲ್ಲಿ ಎಲ್ಲರೂ ಅವರವರ ಅಭಿಪ್ರಾಯವನ್ನ ಹಂಚಿಕೊಂಡು ಈ ಒಂದು ವರದಿಗೆ ವಿರೋಧವನ್ನ ವ್ಯಕ್ತಪಡಿಸಬಹುದಾ? ಶ್ರೀಪದ್ ಪಾಟೀಲ್, ಖಂಡಿತವಾಗ್ಲು ಕಾಂತರಾಜು ವರದಿ ಏನು ಆಯೋಗದ ವರದಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಎಲ್ಲಾ ಸಚಿವರಿಗೂ ಕೂಡ ಏನು ಪ್ರಮುಖ ಕಡತವಿತ್ತು ಆ ಎಲ್ಲವನ್ನು ಕೂಡ ಕಳಿಸಲಾಗಿತ್ತು. ಅದನ್ನ ಈಗಾಗಲೇ ಅಧ್ಯಯನವನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಈ ಮೊದಲು ಕಾಂತರಾಜ್ ಆಯೋಗದ ವರದಿ ಲೀಕ್ ಆಗಿದೆ ಅಥವಾ ಅದರಲ್ಲಿ ಒಂದಷ್ಟು ಜಾತಿವಾರು ಲೆಕ್ಕಾಚಾರಗಳ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಕೂಡ ಪ್ರಸ್ತಾಪಕ್ಕೆ ಮುನ್ನೆಲೆಗೆ ಬಂದಿತ್ತು. ಆದ್ರೆ ಬಹಳ ಪ್ರಮುಖವಾಗಿ ಸ್ಪಷ್ಟವಾಗಿ ಈಗ ಕಾಂತರಾಜ್ ಆಯೋಗದ ವರದಿ ಸಚಿವ ಸಂಪುಟ ಸಭೆಯಲ್ಲಿ ಕಳೆದ ವಾರ ಮಂಡನೆಯಾಯಿತು. ಅದಾದ ಬಳಿಕ ಸಿಎಂ ಅವರೇ ಸ್ವತಃ ಎಲ್ಲರಿಗೂ ಕೂಡ ಕಾಪಿಯನ್ನ ಕಳಿಸ್ತೀವಿ, ಅಧ್ಯಯನ ಮಾಡ್ಕೊಂಡ್ ಬನ್ನಿ ಅನ್ನೋದನ್ನ ಹೇಳಿದ್ದಾರೆ. ಹೀಗಾಗಿ ಆ ಅಧ್ಯಯನದ ನಂತರವೂ ಕೂಡ ಒಂದಷ್ಟು ಬಹಳಷ್ಟು ವಿರೋಧ ವ್ಯಕ್ತವಾಗಿದೆ. ಅದರಲ್ಲಿ ಪ್ರಮುಖವಾಗಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಎಂದೂ ಕೂಡ ಮಾತಾಡಿರಲಿಲ್ಲ. ಅವರು ಬಹಳ ಸ್ಪಷ್ಟವಾಗಿ ಈಗ ವಿರೋಧವನ್ನು ಮಾಡಿದ್ದಾರೆ. ನಮ್ಮ ಸಮುದಾಯದ ಜಾತಿವಾರು ಲೆಕ್ಕ ನೋಡೋದಾದ್ರೆ ಬಹಳಷ್ಟು ಹೆಚ್ಚಿಗೆ ಇತ್ತು, ಆದ್ರೆ ಆ ರೀತಿ ಆಗಿಲ್ಲ. ಹಾಗಾಗಿ ನಾವು ಮುಂದೆ ಸ್ವತಃ ನಮ್ಮ ಸಮುದಾಯದಿಂದಲೇ ಒಂದು ಅಧ್ಯಯನವನ್ನ ಮಾಡ್ತೀವಿ ಅನ್ನುವಂತ ಹೇಳಿಕೆಯನ್ನ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಅದೇ ರೀತಿಯಲ್ಲಿ ಒಕ್ಕಲಿಗ ಸಮುದಾಯವೂ ಕೂಡ ನಾವೇ ಒಂದು ಆಪ್ ಅನ್ನ ಮಾಡ್ಕೊಂಡಿದ್ದೀವಿ, ನಾವು ಕೂಡ ಒಂದು ಪ್ರತ್ಯೇಕವಾಗಿ ಒಂದು ಅಧ್ಯಯನವನ್ನು ಮಾಡಿ ನಮ್ಮ ಸಮುದಾಯ ಎಷ್ಟಿದೆ ಅನ್ನುವಂತ ಲೆಕ್ಕವನ್ನ ಕೊಡ್ತೀವಿ. ಈ ರೀತಿಯಾದಂತಹ ಚಾಲೆಂಜಸ್ ಅನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದಂಥದ್ದು. ಇದರ ನಡುವೆ ಶೋಷಿತ ಸಮುದಾಯಗಳು, ಅದು ಕುರುಬ ಸಮುದಾಯ ಆಗಿರ್ಬೋದು, SC ST OBC ಈ ತರ ಸಮುದಾಯಗಳು ಕೂಡ ಸಭೆಯನ್ನ ನಡೆಸಿ ಸಿಎಂ ಪರವಾಗಿ ನಿಂತಿರ್ತಕ್ಕಂಥದ್ದು ಮತ್ತು ಸರ್ಕಾರದ ಪರವಾಗಿ ನಿಂತಿರ್ತಕ್ಕಂಥದ್ದು ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾವ ಸಚಿವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅವರ ಮುತ್ತಿಗೆ ಹಾಕ್ತೀವಿ, ಗೆರವ್ ಹಾಕ್ತೀವಿ, ಮುಂದಿನ ಚುನಾವಣೆಯಲ್ಲಿ ಅವರನ್ನ ಸೋಲಿಸ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಕಡೆ ಬ್ಲಾಕ್ ಮೇಲ್ ಅನ್ನು ಕೂಡ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸಮುದಾಯಗಳನ್ನ ಓಲೈಕೆಯನ್ನ ಮಾಡುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಕಡೆ ಪಕ್ಷವ ಜೊತೆಯಲ್ಲಿ ನಿಲ್ಬೇಕಾ ಅಥವಾ ಸಮುದಾಯದ ಪರವಾಗಿ ನಿಲ್ಬೇಕಾ, ಈ ರೀತಿಯಾದಂತಹ ಗೊಂದಲದಲ್ಲಿ ಸಚಿವರು. ಮತ್ತೊಂದು ಬ್ರೇಕಿಂಗ್, ಒಂದು ನಿಮಿಷ ಚಂದ್ರಶೇಖರ್, ವಾಪಸ್ ಬರ್ತೀನಿ. ವರದಿಯಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗಿಲ್ಲ ಅಂತ ಸಂಪುಟ ಸಭೆ ಆರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಏನಾದರೂ ಅನ್ಯಾಯ ಆಗಿದ್ದರೆ ಅದನ್ನ ಸರಿಪಡಿಸೋಣ ಅಂತ ಹೇಳಿರೋದು. ಎಲ್ಲಾ ಸಚಿವರು ಅಭಿಪ್ರಾಯ ಮುಕ್ತವಾಗಿ ಹಂಚಿಕೊಳ್ಳಿ. ಈ ಬಗ್ಗೆ ವರದಿಯಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗಿಲ್ಲ. ಇನ್ ಕೇಸ್ ಅನ್ಯಾಯ ಆಗಿದೆ ಅಂತ ಅನಿಸಿದ್ರೆ ಅದನ್ನ ಸರಿಪಡಿಸೋಣ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸಚಿವರು ಮುಂದೆ ಹೇಳಿದ್ದಾರೆ. ಮುಕ್ತವಾಗಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಈ ಒಂದು ವರದಿಯ ವಿಚಾರವಾಗಿ. ಇಲ್ಲಿ ಏನಾದರೂ ದೋಷ ಇದ್ರೆ ಅಥವಾ ನಿಮ್ಮ ಆರೋಪ ಏನಾದರೂ ಇದ್ರೆ, ಈ ರೀತಿ ಸರಿ ಹೋಗಬೇಕು ಅನ್ನುವಂತಹ ಸಲಹೆಗಳಿದ್ರೆ ಎಲ್ಲವನ್ನೂ ಕೂಡ ಮುಕ್ತವಾಗಿ ಮಾತಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸಚಿವರಿಗೆ ಹೇಳಿದ್ದಾರೆ. ಸಚಿವ ಸಂಪುಟ ಸಭೆ ಆರಂಭ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರು ಮೊದಲು ಮಾತಾಡಿದ್ದು ಯಾರಿಗೂ ಕೂಡ ಅನ್ಯಾಯ ಆಗಿಲ್ಲ, ಆ ರೀತಿ ಅನ್ಯಾಯ ಆಗಿದೆ ಅಂತಂದ್ರೆ ಅದನ್ನ ಸರಿ ಮಾಡೋಣ, ಏನೇ ಅಭಿಪ್ರಾಯ ಇದ್ರೂ ಕೂಡ ಮುಕ್ತವಾಗಿ ಹಂಚಿಕೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸಚಿವರಿಗೆ ಹೇಳಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ಚಂದ್ರಶೇಖರ್ ಈಗಾಗಲೇ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ನಿಜಕ್ಕೂ ಒಂದು ಒಳ್ಳೆ ಅವಕಾಶ ಅಂತ ಹೇಳಬಹುದು. ಎಲ್ಲಾ ಸಚಿವರುಗಳು ಈಗಾಗಲೇ ಹೊರಗಡೆ ತಮ್ಮ ತಮ್ಮ ಸಮುದಾಯದವರನ್ನ ಕಟ್ಟಿಕೊಂಡು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ರೆಡ್ಡಿ ಸಮುದಾಯದ ರಾಮಲಿಂಗಾರೆಡ್ಡಿ ಅವರು, ಈ ಕಡೆ ಒಕ್ಕಲಿಗ ಸಮುದಾಯದವರು, ಈ ಕಡೆ ವೀರಶೈವ ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸುವಂತಹ ಅನೇಕ ಸಚಿವರು, MB ಪಾಟೀಲ್ ಅವರ ಮನೆಯಲ್ಲೂ ಕೂಡ ಮೀಟಿಂಗ್ ಆಯಿತು. ಈಗ ಕ್ಯಾಬಿನೆಟ್ನಲ್ಲಿ ಎಲ್ಲಾ ವಿಚಾರಗಳನ್ನ ಇಡೋದಕ್ಕೆ ಒಂದು ಒಳ್ಳೆ ಅವಕಾಶ. ಸೊ ಅನ್ಕೊಂಡ ರೀತಿಯಲ್ಲಿ ಎಲ್ಲರೂ ಅವರವರ ಅಭಿಪ್ರಾಯವನ್ನ ಹಂಚಿಕೊಂಡು ಈ ಒಂದು ವರದಿಗೆ ವಿರೋಧವನ್ನ ವ್ಯಕ್ತಪಡಿಸಬಹುದಾ? ಶ್ರೀಪದ್ ಪಾಟೀಲ್, ಖಂಡಿತವಾಗ್ಲು ಕಾಂತರಾಜು ವರದಿ ಏನು ಆಯೋಗದ ವರದಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಎಲ್ಲಾ ಸಚಿವರಿಗೂ ಕೂಡ ಏನು ಪ್ರಮುಖ ಕಡತವಿತ್ತು ಆ ಎಲ್ಲವನ್ನು ಕೂಡ ಕಳಿಸಲಾಗಿತ್ತು. ಅದನ್ನ ಈಗಾಗಲೇ ಅಧ್ಯಯನವನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಈ ಮೊದಲು ಕಾಂತರಾಜ್ ಆಯೋಗದ ವರದಿ ಲೀಕ್ ಆಗಿದೆ ಅಥವಾ ಅದರಲ್ಲಿ ಒಂದಷ್ಟು ಜಾತಿವಾರು ಲೆಕ್ಕಾಚಾರಗಳ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಕೂಡ ಪ್ರಸ್ತಾಪಕ್ಕೆ ಮುನ್ನೆಲೆಗೆ ಬಂದಿತ್ತು. ಆದ್ರೆ ಬಹಳ ಪ್ರಮುಖವಾಗಿ ಸ್ಪಷ್ಟವಾಗಿ ಈಗ ಕಾಂತರಾಜ್ ಆಯೋಗದ ವರದಿ ಸಚಿವ ಸಂಪುಟ ಸಭೆಯಲ್ಲಿ ಕಳೆದ ವಾರ ಮಂಡನೆಯಾಯಿತು. ಅದಾದ ಬಳಿಕ ಸಿಎಂ ಅವರೇ ಸ್ವತಃ ಎಲ್ಲರಿಗೂ ಕೂಡ ಕಾಪಿಯನ್ನ ಕಳಿಸ್ತೀವಿ, ಅಧ್ಯಯನ ಮಾಡ್ಕೊಂಡ್ ಬನ್ನಿ ಅನ್ನೋದನ್ನ ಹೇಳಿದ್ದಾರೆ. ಹೀಗಾಗಿ ಆ ಅಧ್ಯಯನದ ನಂತರವೂ ಕೂಡ ಒಂದಷ್ಟು ಬಹಳಷ್ಟು ವಿರೋಧ ವ್ಯಕ್ತವಾಗಿದೆ. ಅದರಲ್ಲಿ ಪ್ರಮುಖವಾಗಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಎಂದೂ ಕೂಡ ಮಾತಾಡಿರಲಿಲ್ಲ. ಅವರು ಬಹಳ ಸ್ಪಷ್ಟವಾಗಿ ಈಗ ವಿರೋಧವನ್ನು ಮಾಡಿದ್ದಾರೆ. ನಮ್ಮ ಸಮುದಾಯದ ಜಾತಿವಾರು ಲೆಕ್ಕ ನೋಡೋದಾದ್ರೆ ಬಹಳಷ್ಟು ಹೆಚ್ಚಿಗೆ ಇತ್ತು, ಆದ್ರೆ ಆ ರೀತಿ ಆಗಿಲ್ಲ. ಹಾಗಾಗಿ ನಾವು ಮುಂದೆ ಸ್ವತಃ ನಮ್ಮ ಸಮುದಾಯದಿಂದಲೇ ಒಂದು ಅಧ್ಯಯನವನ್ನ ಮಾಡ್ತೀವಿ ಅನ್ನುವಂತ ಹೇಳಿಕೆಯನ್ನ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು.
ಸೊ ಅದೇ ರೀತಿಯಲ್ಲಿ ಒಕ್ಕಲಿಗ ಸಮುದಾಯವೂ ಕೂಡ ನಾವೇ ಒಂದು ಆಪ್ ಅನ್ನ ಮಾಡ್ಕೊಂಡಿದ್ದೀವಿ. ನಾವು ಕೂಡ ಒಂದು ಪ್ರತ್ಯೇಕವಾಗಿ ಒಂದು ಅಧ್ಯಯನವನ್ನ ಮಾಡಿ ನಮ್ಮ ಸಮುದಾಯ ಎಷ್ಟಿದೆ ಅನ್ನುವಂತ ಲೆಕ್ಕವನ್ನ ಕೊಡ್ತೀವಿ. ಈ ರೀತಿಯಾದಂತಹ ಚಾಲೆಂಜಸ್ ಅನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದಂತದ್ದು. ಇದರ ನಡುವೆ ಶೋಷಿತ ಸಮುದಾಯಗಳು, ಅದು ಕುರುಬ ಸಮುದಾಯ ಆಗಿರ್ಬೋದು, SC ST OBC ಈ ತರ ಸಮುದಾಯಗಳು ಕೂಡ ಸಭೆಯನ್ನ ನಡೆಸಿ ಸಿಎಂ ಪರವಾಗಿ ನಿಂತಿರ್ತಕ್ಕಂಥದ್ದು ಮತ್ತು ಸರ್ಕಾರದ ಪರವಾಗಿ ನಿಂತಿರ್ತಕ್ಕಂಥದ್ದು. ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾವ ಸಚಿವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅವರ ಮುತ್ತಿಗೆ ಹಾಕ್ತೀವಿ, ಗೆರವ್ ಹಾಕ್ತೀವಿ, ಮುಂದಿನ ಚುನಾವಣೆಯಲ್ಲಿ ಅವರನ್ನ ಸೋಲಿಸ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಕಡೆ ಬ್ಲಾಕ್ ಮೇಲ್ ಅನ್ನು ಕೂಡ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸಮುದಾಯಗಳನ್ನ ಓಲೈಕೆಯನ್ನ ಮಾಡುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಕಡೆ ಪಕ್ಷವ ಜೊತೆಯಲ್ಲಿ ನಿಲ್ಬೇಕಾ ಅಥವಾ ಸಮುದಾಯದ ಪರವಾಗಿ ನಿಲ್ಬೇಕಾ, ಈ ರೀತಿಯಾದಂತಹ ಗೊಂದಲದಲ್ಲಿ ಸಚಿವರು ಮತ್ತೊಂದು ಬ್ರೇಕ್